ಎಲ್ಲ SSLC ಎಕ್ಸಾಮ್ನ ಬರೆದು ರಿಸಲ್ಟ್‌ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಅಂತ ಹೇಳ್ತಾ, SSLC ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದಲ್ಲಿ ರಿಸಲ್ಟ್‌ನ ಹೇಗೆ ಈಸಿಯಾಗಿ ಚೆಕ್ ಮಾಡೋದನ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವುದೇ ರೀತಿ ನಿಮ್ಮ ಹತ್ರ ಲ್ಯಾಪ್‌ಟಾಪು ಬೇಡ, ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗ್ಬೇಕನ್ನೋದು ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಸ್ಮಾರ್ಟ್ ಫೋನಿಂದ ಈಸಿಯಾಗಿ ಯಾವುದೇ ರೀತಿ ಸರ್ವರ್ ಇಶ್ಯೂಸ್ ಆಗಿರ್ಬೋದು, ಸರ್ವರ್ ಡೌನ್ ಆಗಿರ್ಬೋದು, ಏನೂ ಪ್ರಾಬ್ಲಮ್ ಬಲ್ದಿತ್ತು ಹೇಗೆ ಚೆಕ್ ಮಾಡೋದು ಈಸಿಯಾಗಿ ಅನ್ನೋದನ್ನ ಒಂದೇ ಒಂದು ಕ್ಲಿಕ್ಕಲ್ಲಿ ನೀವು ರಿಸಲ್ಟ್‌ನ ಹೇಗೆ ಚೆಕ್ ಮಾಡೋದು, ಎಲ್ಲರಿಗಿಂತ ಬೇಗನೂ ಕೂಡ ಚೆಕ್ ಮಾಡುವುದು ಹೇಗೆ ಅಂತ ಎಲ್ಲದನ್ನೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ SSLC ರಿಸಲ್ಟ್ ಡೇಟ್ ಅನ್ನೋದು ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ, ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಇದ್ರಂದ್ರೆ ಕನ್ಫರ್ಮೇಷನ್ ಆಗಿಲ್ಲ, ಸಂಭಾವಿತ ದಿನಾಂಕವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಸೊ ಹೇಗೆ ಚೆಕ್ ಮಾಡೋದು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನೋಡ್ತಗೋಣ. ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನೀವು ಗೂಗಲ್ಗೆ ಬರಬೇಕು. ಗೂಗಲ್ ಅಂದರೆ ನಿಮ್ಮ ಹತ್ರ ಗೂಗಲ್ ಅಥವಾ ಕ್ರೋಮ್ಗೆ ಬಂದುಬಿಟ್ಟು ಮೊಬೈಲಲ್ಲಿ ನೀವು ಈ ಥರ ಸರ್ಚ್ ಮಾಡಬೇಕು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಸರ್ಚ್ ಮಾಡಿದ್ನಲ್ಲ, ಕರ್ ರಿಸಲ್ಟ್ಸ್ nic.in ಅಂತ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಈ ಥರ ಒಂದು ಇದು ಓಪನ್ ಆಗುತ್ತೆ. ಈ ಥರದೊಂದು ವೆಬ್ಸೈಟ್ ತೋರಿಸುತ್ತೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಇರುತ್ತೆ. ಸೊ ಸಿಂಪ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಬಿಟ್ಟು ನೀವು ಯಾವುದೇ ಬೇರೆ ವೆಬ್ಸೈಟ್ನ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಅನ್ನೋದು ಶೋ ಆಗಲ್ಲ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಪೇಜ್ ಓಪನ್ ಆಗುತ್ತೆ ಅಂದರೆ, ಸೊ ಸಿಂಪ್ಲಿ ಈ ಥರದೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತಿದೆ, ನಿಮಗೆ 26 ಅಂತ ಓಪನ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಈ ಥರ ಒಂದು ಇರುತ್ತೆ. ದ್ವಿತೀಯ PUC ಒಂದು ಇರುತ್ತೆ. ಆಮೇಲೆ SSLC ಆಲ್ರೆಡಿ ದ್ವಿತೀಯ PUC ರಿಸಲ್ಟ್ ಬಂದಿದೆ. ಸೊ SSLC ಈಗ ಬರಬೇಕಾಗಿದೆ. ಸೊ ಈ ಥರ ಬಂದಿರುತ್ತೆ. SSLC 2026 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. SSLC 2026 ಎಕ್ಸಾಮ್ 1 ರಿಸಲ್ಟ್ ಅನೌನ್ಸ್ಡ್ ಅಂತ ಇರುತ್ತೆ. ಹಾಗೆ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. 24ಕ್ಕೆ ಬಂದರೆ 24 ಅಂತ ಇರುತ್ತೆ. ಸೊ ಬೇರೆ ದಿನ ಬಂದರೆ ಬೇರೆ ಡೇಟ್ ಅನ್ನೋದು ಇರುತ್ತೆ. ಸೊ ಸಿಂಪ್ಲಿ ಆ ಲಿಂಕ್ ಇರುತ್ತಲ್ಲ, ಸೊ ಆ ಲಿಂಕ್ನ ಕ್ಲಿಕ್ ಮಾಡಬೇಕು. ಲಿಂಕ್ನ ಕ್ಲಿಕ್ ಮಾಡಿದ್ರೆ ಲೋಡ್ ಆಗುತ್ತೆ. ಕೆಲವು ಸತಿ ಸರ್ವರ್ ಇಶ್ಯೂಸ್ ಬರುತ್ತೆ. ಅಂದರೆ ಎಟ್ ಎ ಟೈಮ್ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಹೋದ ತಕ್ಷಣ ಸರ್ವರ್ ಇಶ್ಯೂ ಬಂದೇ ಬರುತ್ತೆ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡು ನೀವು ಮತ್ತೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇರುತ್ತೆ. SSLC 2026 ಎಕ್ಸಾಮ್ 1 ರಿಸಲ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ಇಂಟರ್ ದ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಇದು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಸೊ ಸಿಂಪ್ಲಿ ನಿಮ್ಮ ಒಂದು ಹಾಲ್ ಟಿಕೆಟಲ್ಲಿ ಇರುವಂಥ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು. ಯಾವುದೇ ರೀತಿ ತಪ್ಪನ್ನು ಮಾಡಬಾರ್ದು, ರಾಂಗ್ ಆಗಿ ಎಂಟರ್ ಮಾಡಬಾರ್ದು, ಕರೆಕ್ಟಾಗಿ ಎಂಟರ್ ಮಾಡಬೇಕು. ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗುತ್ತೆ, ಡೇ ಮತ್ತು ಮಂತ್ ಮತ್ತು ಇಯರು. ಸೊ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ರಿಸಲ್ಟ್ ಅನ್ನೋದು ಬರುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸರ್ವರ್ ಇಶ್ಯೂಸ್ ಬರುತ್ತೆ. ಸೊ ನೆಟ್ವರ್ಕ್ ಇಶ್ಯೂಸ್ ಇದ್ದರೂ ಕೂಡ ರಿಸಲ್ಟ್ ಅನ್ನೋದು ಶೋ ಆಗಲ್ಲ. ಸ್ವಲ್ಪ ಟೈಮ್ ತೊಗೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ರಿಸಲ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಅನ್ನೋದು 100% ಶೋ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ರಿಸಲ್ಟ್ ಬಂದ ತಕ್ಷಣ ಇದೇ ರೀತಿ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಸೊ ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ನೇಮ್ ಅಂತ ನಿಮ್ಮ ನೇಮ್ ಇರುತ್ತೆ, ರಿಜಿಸ್ಟರ್ ನಂಬರ್ ನಿಮ್ಮ ರಿಜಿಸ್ಟರ್ ನಂಬರ್ ಇರಬೇಕು ಕರೆಕ್ಟಾಗಿ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಇರುತ್ತೆ. ಸೊ ಆಮೇಲೆ ಟೋಟಲ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಆಗಿ ಟೋಟಲ್ ಮಾರ್ಕ್ಸ್ ಇರುತ್ತೆ. ಆಮೇಲೆ ರಿಸಲ್ಟ್ ಪಾಸ್ ಆಗಿದ್ದರೆ ಪಾಸ್ ಅಂತ ಬರುತ್ತೆ. ಆಮೇಲೆ ಗ್ರೇಡ್ ಕೊಟ್ಟಿರ್ತಾರೆ, A+ ಅಂದರೆ ಡಿಸ್ಟಿಂಕ್ಷನ್ ಅಂತ. ಸೊ ಈ ಥರ ರಿಸಲ್ಟ್ ಅನ್ನೋದು ಬಂದಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ಅವರಿಗೂ ಕೂಡ ರಿಸಲ್ಟ್ ಚೆಕ್ ಮಾಡೋದು ಹೇಗೆ ಅಂತ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.